ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ಈ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ, ಈಗಾಗಲೇ ಬೀದರ್ ಜಿಲ್ಲೆಯಾದಂಥ ಸುರಿದಿರುವಂಥ ಧಾರಾಕಾರ ಮಳೆಗೆ ಅನೇಕ ಮನೆಗಳು ಮತ್ತು ಹೊಲ ಗದ್ದೆಗಳು ಬೆಳೆದಂಥ ಬೆಳೆಗಳು ಕೂಡ ಸಂಪೂರ್ಣವಾಗಿ ಜಲವರ್ತವಾಗಿದ್ದಾವೆ. ಒಂದು ಕಡೆಯಿಂದ ಆಲೋಚನೆ ಮಾಡಿದರೆ ಒಂದಿಷ್ಟು ತೊಂದರೆಯಲ್ಲಿ ಸಿಕ್ಕಾಕೊಂಡಿರುವಂಥ ಮನೆಗಳಿಗೆ ಮತ್ತು ಇವರನ್ನು ಹೋಗಿ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವ ಮೂಲಕ ಧೈರ್ಯ ನೀಡಿದ್ದಾರೆ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು. ಈಶ್ವರ್ ಖಂಡ್ರೆ ಅವರು ದಿಢೀರನೆ ಈ ಒಂದು ವಿಚಾರವನ್ನು ಮನಗಂಡು ಸರ್ಕಾರ ನಿಮ್ಮ ಹಿಂದೆ ಇದೆ, ಯಾವುದೇ ಕಾರಣಕ್ಕೂ ನೀವು ಎದೆಗುಂದಬೇಡಿ, ನಿಮಗೆ ಯಾವನಾದರೂ ತೊಂದರೆ ಆಗಿದ್ದರೆ ಆ ತೊಂದರೆಗಳ ನಿವಾರಿಸಲು ನಾವಿದ್ದೇವೆ, ನಮ್ಮ ಸರ್ಕಾರ ಇದೆ, ಯಾವುದೇ ಕಾರಣಕ್ಕೂ ಕೂಡ ಹೆದರಬೇಡಿ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಅವರಿಗೆ ಧೈರ್ಯ ತುಂಬಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ, ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ ಹಾಗೂ ಅನೇಕ ಜನ ಮುಖಂಡರು ಮತ್ತು ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಅನೇಕ ಜನ ಅಧಿಕಾರಿಗಳು ಈ ಒಂದು ಸ್ಥಳಗಳನ್ನು ಪರಿಶೀಲನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮನೆಗಳನ್ನು ಶೆಡ್ಗಳನ್ನು ಹಾರಿ ಹೋಗಿತ್ತು, ಅನೇಕ ಮನೆಗಳು ಕೂಡ ಬಿದ್ದು ಹೋಗಿದ್ದಾವೆ. ಅವರು ಸಂಪೂರ್ಣವಾಗಿ ಅವರಿಗೆ ಸರ್ಕಾರದಿಂದಲೇ ಒಂದಿಷ್ಟು ಸಹಾಯ ಸಹಕಾರ ಮಾಡುವಂಥ ಕೆಲಸ ಮಾಡುತ್ತೇವೆ, ಯಾರೂ ಕೂಡ ತೊಂದರೆಗೆ ಈಡಾಗಬೇಡಿ, ಏನಾದರೂ ಸಮಸ್ಯೆ ಕಂಡು ಬಂದರೆ ನಮ್ಮನ್ನು ಸಂಪರ್ಕಿಸಿ ಎಂದು ಧೈರ್ಯ ಹೇಳುವ ಮೂಲಕ ಅವರನ್ನು ಧೈರ್ಯ ಹೇಳಿ ಸಾಂತ್ವನ ಹೇಳಿ ಅವರನ್ನು ಚೆನ್ನಾಗಿರಿ, ನಾವು ನಿಮ್ಮ ಜೊತೆಗಿದ್ದೇವೆ, ನಮ್ಮ ಸರ್ಕಾರವು ನಿಮ್ಮ ಜೊತೆಗಿದೆ ಅಂತಕ್ಕಂಥ ಮಾತನ್ನು ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸೋಣ. ನನ್ನ ಜೊತೆಯಲ್ಲಿ ಸಹೋದರಿ ಶಕುಂತಲಾ ಅಕ್ಕ ಅವರಿದ್ದಾರೆ, ಇನ್ನಿತರೆಲ್ಲ ನಮ್ಮ ಪ್ರಮುಖ ಮುಖಂಡಗಳು ಜೊತೆಯಲ್ಲಿದ್ದಾರೆ, ಚಿಕ್ಕೋಡವರೆಲ್ಲರೂ ಮನೆ ನೋಡಿದ್ದೇವೆ. ಜನ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಈಗಾಗಲೇ ನಾವು ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ. ಯಾರು ಪಾರ್ಷಲ್ ಆಗಿ ಮನೆ ಇವತ್ತು ಬಿದ್ದಿದೆ ಅವರಿಗೆ ತತ್ಕ್ಷಣವೇ 6,500 ಜೊತೆಯಲ್ಲಿ 50,000 ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡಬೇಕು ಅಂತೇಳಿ ನಾವು ತೀರ್ಮಾನಿಸಿದ್ದೇವೆ. ಅದೇ ರೀತಿಯಲ್ಲಿ ಯಾರ ಮನೆ ಸಂಪೂರ್ಣವಾಗಿ ಹಾಳಾಗಿದೆ ಬಿದ್ದಿದೆ ಅಂಥವರಿಗೆ ಇವತ್ತು NDRF SDRF ನಿಯಮಾನುಸಾರ 1,20,000 ರೂಪಾಯಿ ಅವರಿಗೆ ಪರಿಹಾರ ಕೊಡ್ತೇವೆ. ಅದ್ರ ಜೊತೆಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಒಂದು ಮನೆ ನೇರವಾಗಿ ಯಾವುದೇ ಇವತ್ತು ಮತ್ತೆ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಎಲ್ಲ ಮಂಜೂರಾತಿ ಆದೇಶ ಪ್ರತಿ ಅವರಿಗೆ ಇನ್ನೊಂದು ಮನೆ 1,20,000 ರೂಪಾಯಿ ಸಿಗ್ತದೆ. ಪರ್ಮನೆಂಟ್ ಆಗಿ ಪಕ್ಕಾ ಮನೆ ಅವರು ಕಟ್ಕೊಳ್ಳಿಕ್ಕೆ ಅನುವು ಮಾಡಿಕೊಡುವಂಥ ಒಂದು ತೀರ್ಮಾನವನ್ನು ಸಚಿವ ಸಂಪುಟದಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಸರ್ಕಾರಿ ಆದೇಶ 1-2 ದಿವಸದಲ್ಲಿ ಬರ್ತದೆ.